ಮಿಥಾಲಿ ರಾಜ್. ಸೊ ಅವರು ರಿಟೈರ್ ಆದರು. ತುಂಬ ಸುದೀರ್ಘವಾದ ಅವ್ರ ಕೆರಿಯರ್ ಆಗಿತ್ತು. ಅವರ ಹೆಸರಲ್ಲಿ ದೊಡ್ಡ ದಾಖಲೆಗಳಿವೆ. ಅವಿವಾಹಿತರು ಅವರು. ಸೊ ಅವ್ರಿಗೆ ಒಂದು ಕ್ವೆಶ್ಚನ್ ಕೇಳಲಾಯಿತು, ನೀವು ಮದುವೆ ಆಗಲಿಲ್ಲ, ನಿಮ್ಗೇನು ಅನ್ಸಲ್ವಾ ಅಂತ. ಆದರೆ ನನಗೀಗ 40 ವರ್ಷ ಆಗ್ತಿದೆ, ಜೊತೆಗೆ ಮದುವೆ ಆದವರ ಸ್ಥಿತಿ ನೋಡ್ತಿದ್ದೀನಲ್ಲ, ಆಗ ನಾನು ಮದುವೆ ಆಗಲಿಲ್ಲ ಅನ್ನೋದೇ ನನ್ನ ಸೌಭಾಗ್ಯ ಅನಿಸುತ್ತೆ. ನಾನು ಬಚಾವಾದೆ. ಆದರೆ ಈ ಮಾತು ತುಂಬ ವಿಚಿತ್ರ, ಜೊತೆಗೆ ಹೇಸಿಗೆ ಬರ್ಸೋ ಥರ ಇದೆ. ಒಬ್ಬ ಗಂಡಸು ಒಬ್ಬ ಹೆಂಗಸನ್ನು ಹಿಡಿದು ಒಂದೇ ಮನೆಯಲ್ಲಿ ನುಗ್ಗಿಬಿಡಿ ಅಂತ ಕಡ್ಡಾಯ ಮಾಡ್ತಿರಲ್ಲ. ಬೇರೆಯವರು ಎಷ್ಟೇ ಹತ್ತಿರವಿರಲಿ, ಎಷ್ಟೇ ಪ್ರೀತಿಯವರಾಗಿರಲಿ, ಬೇರೆಯವರು ಬೇರೆಯವರೇ ಆಗಿರ್ತಾರೆ. 22ರಿಂದ 24 ವರ್ಷದ ಹುಡುಗಿಯಾಗಿದ್ದೇ ತಡ. ಅವಳಿಗೆ ಚುಚ್ಚೋಕೆ ಶುರು ಮಾಡಬೇಡಿ, ನಡಿ ನಡಿ ಮದುವೆ ಮಾಡ್ಕೊ, ಹೊರಗಡೆ ನಡಿ ಅಂತ. ಅವಳು ಹಿಂದೆ ಬಿದ್ದಿರ್ತೀರ, ಹೊರನಡಿ 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 ಅಂತ. ಈಗ ನನ್ನ ತಂಗಿನೇ ಇದ್ದಾಳೆ. ನೀವು ಹೇಳಿದ ಹಾಗೆ ಅವಳು ಮನೆಗೆ ಒಂದೆರಡು ದಿನ ಬಂದರೂ ಕೂಡ ಯಾವುದೋ ಪರಕೀಯರ ವಸ್ತು ಮುಟ್ತಿದ್ದಾರೆ, ತಗೊಳ್ತಿದ್ದಾರೆ ಅನ್ನೋ ತರಹ ಅವಳಿಗನ್ಸುತ್ತೆ. ಇಲ್ಲ, ಅದಕ್ಕೆ ತುಂಬ ದೊಡ್ಡ ಕಾರಣ ವರದಕ್ಷಿಣೆ. ವರದಕ್ಷಿಣೆಯ ಅರ್ಥವೇನು? ನಾನೊಮ್ಮೆ ಹೇಳಿದ್ದೆ, ಯಾವುದಾದ್ರೂ ಹುಡುಗಿ ದುಡ್ಡು ತಗೊಂಡು ಹುಡುಗನ ಜೊತೆ ಹೋದರೆ ಅವಳನ್ನ ವೇಶ್ಯೆ ಅಂತೀರಾ? ಅದೇ ಹುಡುಗ ದುಡ್ಡು ತಗೊಂಡು ಹುಡುಗಿ ಜೊತೆ ಹೋದರೆ ಅವನನ್ನ ವರ ಅಂತೀರ. ಮಗನಿಗಿಂತ ಹೆಚ್ಚು ಅವಳೇ ಕೆಲಸಕ್ಕೆ ಬರೋ ಸಾಧ್ಯತೆ ಇದೆ. ಈಗ ಯಾರು ಮಹಿಳಾ ಕ್ರಿಕೆಟ್ ಟೀಮ್ನ ಭಾರತೀಯ ಕ್ಯಾಪ್ಟನ್ ಆಗಿದ್ರಲ್ಲ, ಮಿಥಾಲಿ ರಾಜ್. ಸೊ ಅವರು ರಿಟೈರ್ ಆದರು. ತುಂಬ ಸುದೀರ್ಘವಾದ ಅವ್ರ ಕೆರಿಯರ್ ಆಗಿತ್ತು. ಅವ್ರ ಹೆಸರಲ್ಲಿ ದೊಡ್ಡ ದಾಖಲೆಗಳಿವೆ. ಸೊ ಅವಿವಾಹಿತರು ಅವರು 40ರ ಹತ್ತಿರ ಆಗ್ತಿದ್ದಾರೆ. ಸೊ ಅವ್ರಿಗೆ ಒಂದು ಪ್ರಶ್ನೆ ಕೇಳಲಾಯಿತು, ನೀವು ಮದುವೆ ಆಗಲಿಲ್ಲ, ನಿಮ್ಗೇನು ಅನ್ಸಲ್ವಾ ಅಂತ. ಅವ್ರು ಹೇಳಿದರು, ನಾನು 24ರಿಂದ 25 ನಾನು ಮಾಡ್ಕೊಳ್ಳೋಣ ಅನ್ಸುತ್ತಿತ್ತು, ಆದರೆ ಈಗ 40ರ ಆಗ್ತಿದ್ದೀನಿ, ಮದುವೆ ಆದವರ ಸ್ಥಿತಿ ನೋಡ್ತಿದ್ದೀನಲ್ಲ, ಮದುವೆ ಆಗಲಿಲ್ಲ ಅನ್ನೋದೇ ನನ್ನ ಸೌಭಾಗ್ಯ, ನಾನು ಬಚಾವಾದೆ ಅಂತ. ಜೊತೆಗೆ ಈ ಮಾತು ಯಾವ ಸಾಮಾನ್ಯ ಮಹಿಳೆ ಹೇಳ್ತಿಲ್ಲ. ಭಾರತ ಮಾತ್ರವಲ್ಲ, ವಿಶ್ವದ ಓರ್ವ ಅಗ್ರಗಣ್ಯ ಮಹಿಳಾ ಆಟಗಾರ್ತಿ ಹೇಳ್ತಿದ್ದಾರೆ. ಯಾರು ಭಾರತೀಯ ಟೀಮ್ಗೆ ತುಂಬ ದೀರ್ಘಕಾಲ ಕ್ಯಾಪ್ಟನ್ ಆಗಿದ್ರೋ, ತುಂಬ ದಾಖಲೆಗಳು ಅವ್ರ ಹೆಸರಲ್ಲಿದೆಯೋ ಅವರು. ಸೊ ಮೊದಲನೇ ಮಾತು ಏನಂದರೆ, ಯಾವುದನ್ನು ನೀವು ಸಾಂಪ್ರದಾಯಿಕವಾಗಿ ವಿವಾಹದ ಸಂಸ್ಥೆ ಅಂತೀರೋ ಅದು ಈಗೇನೂ ಅಷ್ಟು ಕಡ್ಡಾಯವಾಗಿ ಉಳಿದಿಲ್ಲ. ಹಾಗಂತ ನಿಮ್ಮ ಹುಡುಗಿಯರಿಗೆ ಮದುವೆ ಮಾಡ್ಕೋ ಅಂತ ದೂಡುತ್ತಲೇ ಇರಬೇಡಿ. ಮದುವೆ ಮಾಡ್ತಿಲ್ವಾ, ಹೆಚ್ಚು ಸುಖಿಯಾಗಿದ್ದಾಳೆ, ಮದುವೆ ಆಗ್ತಿಲ್ಲ ಅನ್ನೋದೇ ಅವಳ ಸೌಭಾಗ್ಯ. ಮತ್ತೆ ಒಂದು ವೇಳೆ ಮದುವೆ ಮಾಡಿಕೊಟ್ರೂ ಸಹ ದಯವಿಟ್ಟು ಅವಳನ್ನು ನಿಮ್ಮ ಮನೆಯಿಂದ ಹೊರಹಾಕಬೇಡಿ. ಇವತ್ತು ಆರ್ಥಿಕವಾಗಿ ಹುಡುಗ ಹುಡುಗಿ ಇಬ್ಬರೂ ಸಮಾನರಾಗಿದ್ದಾರೆ, ಕನಿಷ್ಠ ಸಮಾನ ಅವಕಾಶಗಳಾದರೂ ಇವೆ. ಹಾಗಾಗಿ ಸಮಾನರಾಗಿದ್ದರೆ ಹುಡುಗನೂ ಅವಳ ಮನೆಗೆ ಬಂದು ಉಳಿಬೋದು. ಸ್ವಲ್ಪ ದಿನ ಅವನು ಬಂದು ಉಳಿಲಿ, ಸ್ವಲ್ಪ ದಿನ ಹೊರಟೋಗ್ಲಿ, ಉಳಿದ ಸಮಯ ದೂರ ಇರಿ, ಬೇರೆಯಾಗೇ ಇರಿ, ತುಂಬ ನೆಮ್ಮದಿ ಇರುತ್ತೆ. ಒಂದೇ ಮನೆಯಲ್ಲಿ ನುಗ್ಗಿ ಕೂರೋದು ಅವಶ್ಯಕತೆ ಇದೆಯಾ? ಪ್ರೀತಿಯೂ ಇರುತ್ತೆ, ಅದರಲ್ಲೂ ಪ್ರೀತಿ ಇರುತ್ತೆ. ಪ್ರೀತಿ ಅಥವಾ ಏನೇ ಇದ್ರೂ ಅದು ಇರುತ್ತೆ. ಆದರೆ ಈ ಮಾತು ತುಂಬ ವಿಚಿತ್ರ, ಜೊತೆಗೆ ಹೇಸಿಗೆ ಬರ್ಸೋ ಥರ ಇದೆ. ಒಬ್ಬ ಗಂಡಸು ಒಬ್ಬ ಹೆಂಗಸನ್ನ ಹಿಡಿದು ಒಂದೇ ಮನೆಯಲ್ಲಿ ನುಗ್ಗಿಬಿಡಿ ಅಂತ ಕಡ್ಡಾಯ ಮಾಡ್ತೀರಲ್ಲ, ಯಾಕೆ ನುಗ್ಗಬೇಕು? ಜೊತೆಗೆ ಒಂದೇ ರೂಮಲ್ಲಿ ಇರಬೇಕು ಅಂತನೂ ಕಡ್ಡಾಯ ಮಾಡ್ತೀರಾ? ಯಾಕಿರಬೇಕು? ನಿಮ್ಮ ಜಾಗಗಳನ್ನು ಬೇರೆಯಾಗೇ ಇಟ್ಕೊಳ್ಳಿ. ಭೇಟಿ ಆಗಬೇಕು ಅನಿಸಿದಾಗ ಭೇಟಿಯಾಗಿ, ಇಲ್ಲಾಂದರೆ ಜಾಗಗಳು ಬೇರೆಯಾಗೇ ಇರಲಿ. ಜಗತ್ತಲ್ಲಿ ತುಂಬ ಜಗಳ, ಕಿರಿಕಿರಿ ತಪ್ಪೋಗುತ್ತೆ. ಈ ಸಣ್ಣ ಮಾತನ್ನು ಯುವ ಜನತೆ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಖಾಸಗಿತನಕ್ಕೆ ತುಂಬ ಬೆಲೆ ಇರುತ್ತೆ. ಹೇಗೆ ನಿಮ್ಮ ಒಳಗೆ ಯಾರು ಮುಟ್ಟಲಾಗದಂತಹ ಒಂದು ಜಾಗ ಇರಬೇಕೋ, ಅದೇ ರೀತಿ ಹೊರಗಡೆನೂ ನಿಮ್ಮದೇ ಆದ ಒಂದು ಜಾಗ ಇರಬೇಕು. ಎಲ್ಲಿಗೆ ಬೇರೆಯವರು ಅಧಿಕಾರ ಚಲಾಯಿಸಿಕೊಂಡು ನುಗ್ಗಿ ಬರೋ ಹಾಗಿಲ್ಲ. ನಮಗೆ ಖಾಲಿ ಜಾಗ ಬೇಕಾಗುತ್ತೆ. ಒಳಗೂ ಹೊರಗೂ ನಮ್ಮದೇ ಆದ ಸ್ಪೇಸ್ ಇರಬೇಕು. ಸಾವನ್ನ ನೆನ್ಪಿಟ್ಕೋಬೇಕಲ್ವಾ? ಹೆಂಡತಿ ಜೊತೆನೆ ಸಾಯ್ತೀರಾ ಏನು? ಸಾಯೋದು ಒಂಟಿಯಾಗಿ ಅಂದಮೇಲೆ ಒಂಟಿಯಾಗಿ ಬದುಕೋಕೆ ಯಾಕಾಗಲ್ಲ? ಒಂಟಿಯಾಗಿ ಬದುಕೋದನ್ನು ಕಲೀರಿ. ಎಲ್ಲಿವರೆಗೆ ಮಧುರತೆ ಇರ್ತೋ ಅಷ್ಟು ಮಾತ್ರ ಬೇರೆಯವರನ್ನ ಭೇಟಿಯಾಗಿ. ಈ 24 ಗಂಟೆ ಅಂಟ್ಕೊಳ್ಳೋದ್ರಲ್ಲಿ, ಮೂಸಿ ನೋಡೋದ್ರಲ್ಲಿ, ಒಬ್ರ ಮುಖ ಒಬ್ರು ನೋಡ್ಕೊಂಡಿರೋದ್ರಲ್ಲಿ ಏನೇನೂ ಇಲ್ಲ. ಇದರಿಂದ ಬರೀ ತಲೆ ಸಿಡಿಯತ್ತೆ, ಜೊತೆಗೆ ಜೀವನ ನರಕ ಆಗುತ್ತೆ.
ನೀವು ಒಂಟಿಯಾಗಿದ್ದಾಗ ನಿಮ್ಮೊಳಗೆ ಬೆಳೆಸ್ಕೊಳ್ಳೋಕೆ ತುಂಬ ವಿಷಯಗಳಿರುತ್ತೆ. ಬೇರೆಯವರು ಎಷ್ಟೇ ಹತ್ತಿರವಿರಲಿ, ಎಷ್ಟೇ ಪ್ರೀತಿಯವರಾಗಿರಲಿ, ಬೇರೆಯವರು ಬೇರೆಯವರೇ ಆಗಿರ್ತಾರೆ. ನೀವು ಅಸ್ತಿತ್ವದ ನಿಯಮವನ್ನು ಬದಲಾಯಿಸೋಕ್ಕಾಗಲ್ಲ. ಬೇರೆಯವರು ಬೇರೆಯವರೇ. ಹೌದು, ಆ ಬೇರೆಯವ್ರ ಜೊತೆ ನಿಮ್ಮ ಸಂಬಂಧ ಪ್ರೀತಿಯಿಂದ ಇರಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಆದರೆ ಎಷ್ಟೇ ಪ್ರೀತಿ ಮಾಡಿದ್ರೂ ಆ ಬೇರೆ ವ್ಯಕ್ತಿ ನಿಮ್ಗಾಗಿ ಪರಮಾತ್ಮ ಆಗೋಕೆ ಸಾಧ್ಯ ಇಲ್ಲ, ಎಂದಿಗೂ ಆಗೋಕ್ಕಾಗಲ್ಲ. ಬೇರೆಯವರು ಬೇರೆಯವರಾಗೇ ಉಳ್ತಾರೆ. ಒಬ್ರು ಸಾಧಾರಣ ಲೌಕಿಕ ಪ್ರಾಣಿ ಅಷ್ಟೇ. ಅದು ಗಂಡನೇ ಆಗಿರಲಿ, ಹೆಂಡತಿಯೇ ಆಗಿರಲಿ, ಅಪ್ಪ ಅಮ್ಮ ಯಾರೇ ಆಗಿರಲಿ. ಹಾಗಾಗಿ ಈ ವಾಸ್ತವವನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಕೂತಿರೋ ಪೋಷಕರೆಲ್ಲರಿಗೂ ನಾನೊಂದು ವಿನಂತಿ ಮಾಡ್ತೀನಿ. 22ರಿಂದ 24 ವರ್ಷದ ಹುಡುಗಿ ಆಗಿದ್ದೇ ತಡ ಅವಳಿಗೆ ಚುಚ್ಚೋಕೆ ಶುರು ಮಾಡಬೇಡಿ. ನಡಿ ಮದುವೆ ಮಾಡ್ಕೋ, ಹೊರಗಡೆ ನಡಿ ಅಂತ. ಇದೆಷ್ಟು ಅವಮಾನದ ವಿಷಯ ಅಲ್ವಾ? ಅವಳು ಹಿಂದೆ ಬಿದ್ದಿರ್ತೀರ, ಹೊರನಡಿ ಅಂತ. ಹೇಗಂದ್ರೆ ಅವಳು ಚೆಕ್ಔಟ್ ಟೈಮ್ ಆಗಿದೆ, ಆದರೆ ಅವಳು ಇನ್ನೂ ಬಾಡಿಗೆ ಕಟ್ಟಿಲ್ಲ ಅನ್ನೋ ಥರ. ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ, ಮೊದಲು ತುಂಬ ವಿನಯದಿಂದ ಕೇಳ್ತಾರೆ, ಆಮೇಲೆ 1 ಗಂಟೆ ಬಿಟ್ಟು ಸ್ವಲ್ಪ ಕಮ್ಮಿ ವಿನಯದಿಂದ ಕೇಳ್ತಾರೆ, ಆಮೇಲೆ ನೇರವಾಗಿ ಬಾಗಿಲು ತಟ್ತಾರೆ, ಸರ್ ಲಗೇಜ್ ಅಂತ. ಹಾಗೆ ನೀವು ಕೂಡ ಕಟ್ಟಿ ಮಡಚಿ ಅವಳ ಲಗೇಜ್ ತಯಾರಾಗಿಟ್ಕೊಂಡಿರ್ತೀರ. 24-25 ವರ್ಷ ಆಯಿತು ಇವಳನ್ನ ಹೊರಗೆ ಬಿಸಾಕಿ ಅಂತ. ನೀವೇ ಹುಟ್ಟಿಸಿದ್ದೀರಾ, ಜೊತೆಗೆ ಪ್ರೀತಿ ಇದೆ, ನಿಮ್ಮ ಮಗಳು ಅಂತ ಹೇಳ್ತೀರಾ. ಮತ್ತ್ಯಾಕೆ ಅವಳನ್ನ ಹೊರ ಹಾಕೋಕೆ ತಯಾರಾಗಿ ಕೂತಿದ್ದೀರಾ? ಅವಳಿಗೆ ಸರಿಯಾದ ಶಿಕ್ಷಣ ಕೊಡಿ, ಸರಿಯಾಗಿ ಸಾಕಿ ಬೆಳೆಸಿ. ಅವಳು ನಿಮ್ಮ ಮನೆಯಲ್ಲಿ ಇರೋಕೆ ತಯಾರಾಗಿದ್ರೆ ಅವಳನ್ನ ಮನೆಯಲ್ಲೇ ಗೌರವದಿಂದ ಇಟ್ಕೊಳ್ಳಿ. ಮಗನಿಗಿಂತ ಅವಳೇ ಹೆಚ್ಚು ಕೆಲಸಕ್ಕೆ ಬರೋ ಸಾಧ್ಯತೆ ಇದೆ. ಮತ್ತೆ ಮದುವೆ ಆದರೂ ಸಹ ಈಗ ಪರಕೀಯಲಾದೆ, ಇಲ್ಲಿಂದ ಹೊರನಡಿ ಅಂತ ಮಾತ್ರ ಹೇಳ್ಬಿಡಿ. ಮದುವೆ ಆದರೂ ಕೂಡ ಮನೆಯಲ್ಲಿ ಅವಳ ರೂಮ್ ಇದ್ರೆ ಅದು ಅವಳದ್ದೇ ಆಗಿರಬೇಕು. ಅವಳು ಯಾವಾಗ ಬೇಕಾದರೂ ಅಲ್ಲಿರ್ಬೋದು, ತಿಂಗಳುಗಟ್ಟಲೆ ಬೇಕಾದರೂ ಇರ್ಬೋದು, ಮತ್ತೆ ಅವಳ ಗಂಡ ಕೂಡ ಬಂದು ಉಳಿಬೋದು. ಈ ಹಳೆಯ ಸಂಪ್ರದಾಯಗಳೆಲ್ಲ ಇದೆಯಲ್ಲ, ಹೌದು, ಮನೆ ಅಳಿಯ ಅಂತಾರೆ, ಅಥವಾ ಅಪ್ಪ ತನ್ನ ಮಗಳ ಮನೆಗೆ ಹೋಗಿ ಉಳಿಯಲ್ಲ, ಅಲ್ಲಿ ನೀರು ಕೂಡ ಕುಡಿಯಲ್ಲ ಅನ್ನೋದಲ್ಲ. ಬಿಡಿ, ಏನಿದು ಹಳೆ ಕಾಲದ ಮೂರ್ಖ ಮಾತುಗಳು. ನಿಮ್ಮ ಮಗಳನ್ನ ಸರಿಯಾದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನೀವು ಆ ಹುಡುಗನ ಮನೆಯಲ್ಲಿ ಹೋಗಿ ಉಳಿಬಾರ್ದಾ? ಏನಾಗಿದೆ ಆ ಹುಡುಗನಿಗೆ? ಅಂಟುರೋಗ ಏನಾದರೂ ಇದೆಯಾ? ಮಗಳ ಮನೆಗೆ ಹೋಗಿ ಉಳಿಯಲ್ಲ ಅಂತೀರಲ್ಲ, ಆ ಮನೆಯಲ್ಲಿ ಮಗಳಂತೂ ನಿಮ್ಮೋಳೆ, ಸೊ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆ ಮನೆಯಲ್ಲಿರೋ ಮತ್ತೊಬ್ಬ ವ್ಯಕ್ತಿ ನಿಮ್ಮ ಅಳಿಯ. ಮಗಳ ಮನೆಯಲ್ಲಿ ನೀರು ಕೂಡ ಕುಡಿಯಲ್ಲ ಅಂದರೆ ಖಂಡಿತ ಆ ಅಳಿಯನಿಗೆ ಯಾವುದೋ ಕಾಯಿಲೆ ಇದೆ. ಆ ನೀರಲ್ಲೂ ಬ್ಯಾಕ್ಟೀರಿಯಾ ನುಗ್ಗಿದೆ, ಅದಕ್ಕೆ ಕುಡಿಯಲ್ಲ ಅಂತ ಅರ್ಥ. ಹಾಗಿದ್ರೆ ಅಂತಹ ಕೆಟ್ಟ ವ್ಯಕ್ತಿ ಜೊತೆ ನಿಮ್ಮ ಮಗಳ ಮದುವೆ ಯಾಕೆ ಮಾಡಿದ್ರಿ? ನಿಮ್ಮ ಅಳಿಯ ಹೇಗಿರಬೇಕು ಅಂದರೆ ಅವನ ಜೊತೆ ಸಮಯ ಕಳೆಯೋಕೆ ನಿಮಗೂ ಖುಷಿಯಾಗಬೇಕಲ್ವಾ? ಹಾಗಾದರೆ ಅವನ ಮನೆಗೆ ಯಾಕೆ ಹೋಗಬಾರ್ದು? ಅವ್ನು ನಿಮ್ಮ ಮನೆಗೆ ಯಾಕೆ ಬರಬಾರ್ದು? ಯಾಕೆ ಉಳಿಬಾರ್ದು? ತಿಂಗಳುಗಟ್ಟಲೆ ಯಾಕೆ ಉಳಿಬಾರ್ದು? ಅರ್ಥ ಆಗ್ತಿದೆಯಾ ಮಾತು? ಇದರಲ್ಲಿ ಇನ್ನೊಂದು ವಿಷಯ ಇದೆ. ಈಗ ನನ್ನ ತಂಗಿನೇ ಇದ್ದಾಳೆ. ನೀವು ಹೇಳಿದ ಹಾಗೆ ಅವಳು ಮನೆಗೆ 1-2 ದಿನ ಬಂದರೂ ಕೂಡ ಯಾವುದೋ ಬೇರೆಯವರ ವಸ್ತು ಮುಟ್ತಿದ್ದಾರೆ, ತಗೊಳ್ತಿದ್ದಾರೆ ಅನ್ನೋ ತರಹ ಅವಳಿಗನ್ಸುತ್ತೆ. ಯಾವುದೇ ವಸ್ತು ಆದರೂ ಅವಳಿಗೆ ಬೇಕಾಗಿದ್ರೂ ಕೂಡ ಕೇಳಿನೇ ತಗೊಳ್ತಾಳೆ. ಇಲ್ಲ, ಅದಕ್ಕೆ ತುಂಬ ದೊಡ್ಡ ಕಾರಣ ವರದಕ್ಷಿಣೆ. ಅವಳ ಜೊತೆ ಆಗಲೇ ಎಷ್ಟೋ ವರದಕ್ಷಿಣೆ ಹೋಗಿರುತ್ತೆ. ಹಾಗಾಗಿ ಈಗ ಉಳಿದಿರೋದು ಅಣ್ಣ ತಮ್ಮಂದಿರದ್ದು. ಅದಕ್ಕೆ ನಾನೇಗೆ ಕೈ ಹಾಕಲಿ ಅಂತ ಅವಳಿಗೂ ಗೊತ್ತಿರುತ್ತೆ. ಅವಳು ಎಷ್ಟು ತೊಗೊಂಡು ಹೋಗಿರ್ತಾಳೆ ಅಂದರೆ ವಾಪಸ್ ಬರೋವಾಗ ಮನೇಲಿ ಈಗ ಸ್ವಲ್ಪವೇ ಉಳಿದಿದೆ, ಉಳಿದದ್ದೆಲ್ಲ ಪೂರ್ತಿ ಲೂಟಿ ಆಗೋಗಿದೆ ಅಂತ ಅವಳಿಗೆ ಅನ್ಸುತ್ತೆ. ಈಗ ಉಳಿದಿರೋದನ್ನಾದರೂ ಹೇಗೆ ಮುಟ್ಲಿ ಅಂತ ಅವಳಿಗೆ ಒಳಗಡೆಯಿಂದಲೇ ಅಪರಾಧ ಭಾವ ಕಾಡುತ್ತೆ. ಈ ವರದಕ್ಷಿಣೆ ಅಂದ್ರೇನು ನನಗಂತೂ ಅರ್ಥನೇ ಆಗ್ತಿಲ್ಲ. ವರದಕ್ಷಿಣೆಯ ಅರ್ಥವೇನು? ಇವತ್ತು ವರದಕ್ಷಿಣೆಗೆ ಏನು ಅರ್ಥ ಇದೆ? ಒಂದು ಕಾಲದಲ್ಲಿ ವರದಕ್ಷಿಣೆಗೆ ಒಂದು ಅರ್ಥ ಇತ್ತು. ಆಗೇನಿತ್ತು ಅಂದರೆ ಈ ಹುಡುಗಿ ಇಕಾನಮಿಯಲ್ಲಿ ಯಾವ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಕೂಡ ಆಗಿರಲಿಲ್ಲ, ಸರಿನಾ? ಅವಳು ಬರೀ ಮನೆ ನೋಡ್ಕೊಳ್ತಿದ್ಲು, ಆಮೇಲೆ ಮಕ್ಕಳನ್ನ ಹೆರ್ತಿದ್ಲು. ಸೊ ಇಲ್ಲಿವರೆಗೂ ನಾವೇ ಅವಳಿಗೆ ಊಟ ಹಾಕ್ತಿದ್ವಿ. ಈಗ ಗಂಡನ ಮನೆಗೆ ಹೋಗ್ತಿದ್ದಾಳೆ. ಅಲ್ಲಿ ಏಕಾಏಕಿ ದುಡಿಯದೇ ಇರೋ ಒಬ್ರು ಸೇರಿದ್ರೆ ಅವ್ರ ಖರ್ಚು ಹೆಚ್ಚಾಗುತ್ತೆ ಅಂತ ನಾವು ಹಿಂದಿನಿಂದ ಸ್ವಲ್ಪ ವಸ್ತುಗಳನ್ನು ಕೊಟ್ಟು ಕಳಿಸ್ತಿದ್ವಿ. ಆ ಮೂಲಕ ಸ್ವಲ್ಪ ದಿನ ಅವಳ ಖರ್ಚನ್ನ ನಾವೇ ನಿಭಾಯಿಸೋಣ ಅಂತ. ನಿಮ್ಮ ಖರ್ಚು ಈಗ ಹೆಚ್ಚಾಗುತ್ತೆ. ಮೊದಲು ಅವಳ ಖರ್ಚು ನಾನು ನೋಡ್ಕೊಳ್ತಿದ್ದೆ, ಈಗ ನೀವು ನೋಡ್ಕೊಳ್ತೀರಾ. ಹಾಗಾಗಿ 1-2 ತಿಂಗಳು ಅವಳಲ್ಲಿ
ಸರಿಯಾಗಿ ಹೊಂದಿಕೊಳ್ಳುವವರೆಗೂ ಅವಳು ಖರ್ಚನ್ನ ನಾನೇ ವಹಿಸ್ಕೊಳ್ತೀನಿ ಅಂತ ಕೆಲವು ವಸ್ತುಗಳನ್ನ ಕೊಟ್ಟು ಕಳಿಸ್ತಿದ್ದ. ಆ ಮಾತಾಗಿತ್ತು. ಆದರೆ ಇವತ್ತು ಈ ಮಾತು ಯಾಕಿದೆ? ಈ ವರದಕ್ಷಿಣೆಗೆ ಏನು ಅರ್ಥ ಇದೆ? ಇದು ತುಂಬಾ ಅವಮಾನದ ವಿಷಯ ಅಲ್ವಾ? ನಾನೊಮ್ಮೆ ಕೇಳಿದ್ದೆ, ಯಾವುದಾದ್ರೂ ಹುಡುಗಿ ದುಡ್ಡು ತಗೊಂಡು ಹುಡುಗನ ಜೊತೆ ಹೋದ್ರೆ ಅವಳನ್ನ ವೇಶ್ಯೆ ಅಂತೀರಾ? ಅದೇ ಹುಡುಗ ದುಡ್ಡು ತಗೊಂಡು ಹುಡುಗಿ ಜೊತೆ ಹೋದ್ರೆ ಅವನನ್ನ ವರ ಅಂತೀರಾ? ಇದು ಹೇಗೆ ಸರಿ? ನೀವೊಂದು ಮದುವೆ ಮಾಡ್ಕೊಳ್ತಿದ್ದೀರಾ, ಅದಕ್ಕೂ ನನಗೆ ದುಡ್ಡು ಬೇಕು ಅಂತ ಕೇಳೋದು ತುಂಬಾ ಅವಮಾನದ ವಿಷಯ. ಆಚಾರ್ಯಜಿ, ನಾನಿನ್ನೊಂದು ಸಣ್ಣ ವಿಷಯ ಕೇಳಬೇಕು. ಹುಡುಗಿ ಸ್ವಲ್ಪ ಬುದ್ಧಿ ಬರೋ ವಯಸ್ಸಿಗೆ ಬಂದ ತಕ್ಷಣವೇ ಅವಳ ತಲೆಯಲ್ಲಿ ಒಂತರಹ ಪ್ರೆಷರ್ ಶುರುವಾಗತ್ತೆ. ತನ್ನ ಮದುವೆ ಆಗತ್ತೆ, ತಾನು ಹೊರಗಡೆ ಹೋಗಬೇಕು ಅಂತ. ಈ ಪ್ರೆಷರ್ 14ನೇ ವಯಸ್ಸಿನಿಂದ 25 ವರ್ಷದವರೆಗೂ ಅವಳ ಒಳಗೆ ಒಂಥರ ಬಾಂಬ್ ತರಹ ಸಿಡ್ತಾನೇ ಇರುತ್ತೆ. ಅವಳಿರ್ತಾಳಲ್ಲ ಆ ಮನೆ, ಸೈಕಾಲಜಿ ಪ್ರಕಾರ ಮಾನಸಿಕವಾಗಿ ಅದನ್ನು ಅವಳು ತನ್ನ ಮನೆ ಅಂತ ಅನ್ಕೊಳ್ಳೋದೇ ಇಲ್ಲ. ನಾನು ತುಂಬ ಜನರ ಇಂಥ ವಿಚಿತ್ರ ಪರಿಸ್ಥಿತಿಗಳನ್ನು ಕೇಳಿದ್ದೀನಿ. ಇದೆಲ್ಲ ನಿಜ. ಆದರೆ ಇದೆಲ್ಲ ತಂದೆ ತಾಯಿ ಜಾಗೃತರಾಗಿದ್ರೆ ತಕ್ಷಣ ಬದಲಾಗ್ಬಿಡುತ್ತೆ. ಇದೆಲ್ಲ ಹೆಚ್ಚಾಗಿ ಈಗಲೂ ಎಂಥ ಮನೆಗಳಲ್ಲಿ ಕಾಣಿಸುತ್ತೆ ಅಂದರೆ, ಎಲ್ಲಿ ತಂದೆ ತಾಯಿ ಮಲಗಿದ ಸ್ಥಿತಿಯಲ್ಲಿದ್ದಾರೋ, ಕತ್ತಲಲ್ಲಿ ಬದುಕ್ತಿದ್ದಾರೋ ಅಲ್ಲಿ. ಆದರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜಾಗೃತವಾದ ಮನೆಗಳು ಬರ್ತಿವೆ. ಅಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವೂ ಇದೆ, ಮುಂದೆ ಬೆಳೆಯೋಕೆ ಸಾಕಷ್ಟು ಅವಕಾಶಗಳೂ ಇವೆ. ಜೊತೆಗೆ ಅಲ್ಲಿ ಹೆಣ್ಣು ಮಕ್ಕಳು ತಾವು ಪರಕೀಯರು ಅಂತ ಅನ್ಕೊಳ್ಳೋದಿಲ್ಲ. ಈಗ ಇಂಥ ಮನೆಗಳು ತುಂಬ ಇವೆ. ಧನ್ಯವಾದ ಆಚಾರ್ಯಜಿ.